ನಮಸ್ಕಾರ. ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಹೊಳೆನರಸೀಪುರ ಒಂದು ಬಹಳ ಪ್ರಮುಖವಾದ ಕ್ಷೇತ್ರ. ಇಂದು ನಾವು ಈ ಕ್ಷೇತ್ರದ ರಾಜಕೀಯದ ಒಳನೋಟವನ್ನ ಕೇವಲ ಭಾವನೆಗಳ ಮೇಲಲ್ಲ, ಬದಲಾಗಿ ದತ್ತಾಂಶಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಇದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ, ಮತದಾರರ ಮನಸ್ಸನ್ನು ಅರಿಯಲು ಅಂಕಿಅಂಶಗಳು ಹೇಗೆ ದಾರಿದೀಪವಾಗಬಲ್ಲವು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ನಮ್ಮ ಈ ವಿಶ್ಲೇಷಣೆಯನ್ನ 4 ಭಾಗಗಳಾಗಿ ನೋಡೋಣ. ಮೊದಲನೇದಾಗಿ ಕ್ಷೇತ್ರದ ಸ್ವರೂಪ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ನಂತರ 2 ಚುನಾವಣೆಗಳ ನಡುವೆ ಆದ ಬದಲಾವಣೆಗಳನ್ನ ಗಮನಿಸೋಣ. ಆಮೇಲೆ ಜನರ ಸಮಸ್ಯೆಗಳ ಮೂಲ ಕಾರಣ ಏನು ಅಂತ ಶೋಧಿಸೋಣ. ಮತ್ತು ಕೊನೆಯದಾಗಿ ಈ ದತ್ತಾಂಶಗಳ ಆಧಾರದ ಮೇಲೆ ಒಂದು ಹೊಸ ದಾರಿಯ ನೀಲನಕ್ಷೆಯನ್ನ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ. ಯಾವುದೇ ರಾಜಕೀಯ ವಿಶ್ಲೇಷಣೆಯ ಅಡಿಪಾಯ ಅಂದ್ರೆ ಆ ಕ್ಷೇತ್ರದ ಮಣ್ಣಿನ ಗುಣ, ಜನರ ನಾಡಿಮಿಡಿತವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ನಾವೀಗ ಮಾತಾಡ್ತಿರೋದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ. ನೋಡಿ, ಈ ಕ್ಷೇತ್ರದ ಒಂದು ವಿಶೇಷತೆ ಅಂದ್ರೆ ಇದು ಅರ್ಧದಷ್ಟು ನಗರ ಮತ್ತು ಅರ್ಧದಷ್ಟು ಗ್ರಾಮೀಣ ಪ್ರದೇಶವನ್ನ ಒಳಗೊಂಡಿದೆ. ಅಂದ್ರೆ ಇಲ್ಲಿನ ಜನರ ಆಶೋತ್ತರಗಳಲ್ಲಿ ಒಂದು ಸಮತೋಲನ ಇದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿನ ಮತದಾರರಲ್ಲಿ 1/3 ಹೆಚ್ಚು ಜನ, ಅಂದ್ರೆ ಸುಮಾರು 35% 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಕರು. ಇವರೇ ಈ ಕ್ಷೇತ್ರದ ಭವಿಷ್ಯವನ್ನ ನಿರ್ಧರಿಸುವ ನಿಜವಾದ ಶಕ್ತಿ. ಇನ್ನು ಸಾಮಾಜಿಕವಾಗಿ ನೋಡೋದಾದ್ರೆ ಹೊಳೆನರಸೀಪುರದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಪ್ರಬಲವಾಗಿವೆ. ಜೊತೆಗೆ ಕುರುಬ ಸಮುದಾಯ ಮತ್ತು ಇತರೆ ಹಿಂದುಳಿದ ವರ್ಗಗಳ ಮತಗಳು ಕೂಡ ಬಹಳ ನಿರ್ಣಾಯಕ. ಹಾಗೆಯೇ ಸುಮಾರು 20% ಪರಿಶಿಷ್ಟ ಜಾತಿ ಮತ್ತು 2% ಪರಿಶಿಷ್ಟ ಪಂಗಡದ ಜನರಿದ್ದಾರೆ. ಈ ಎಲ್ಲಾ ಸಮುದಾಯಗಳ ಒಟ್ಟು ಧ್ವನಿ ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸುತ್ತೆ. ಈ ಸಂಖ್ಯೆಯನ್ನ ಗಮನಿಸಿ, 100ಕ್ಕೆ 30. ಇದನ್ನ ನಾವು ಅಭಿವೃದ್ಧಿ ಅಂತರ ಸೂಚ್ಯಂಕ ಅಂತ ಕರಿತೀವಿ. ಇದರರ್ಥ ಏನು ಗೊತ್ತಾ? ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರು, ಆರೋಗ್ಯ ಈ ವಿಷಯಗಳಲ್ಲಿ ಈ ಕ್ಷೇತ್ರ ಇನ್ನೂ ಬಹಳ ಹಿಂದೆ ಇದೆ ಅಂತ. ಇದು ತುರ್ತಾಗಿ ಗಮನಹರಿಸಬೇಕಾದ ಒಂದು ಎಚ್ಚರಿಕೆಯ ಗಂಟೆ. ಈ ಕ್ಷೇತ್ರದ ಆರ್ಥಿಕತೆಯ ಬೆನ್ನೆಲುಬು ಕೃಷಿ, ಆದ್ರೆ ಅದು ಹೆಚ್ಚಾಗಿ ಮಳೆಯನ್ನೇ ಅವಲಂಬಿಸಿದೆ. ದೊಡ್ಡ ಕೈಗಾರಿಕೆಗಳಾಗಲಿ ಉದ್ಯೋಗ ಸೃಷ್ಟಿಸುವಂತಹ ಸಂಸ್ಥೆಗಳಾಗಲಿ ಇಲ್ಲಿ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಕೃಷಿ ಸಂಕಷ್ಟಕ್ಕೆ ಸಿಲುಕಿದಾಗ ಜನರ ಬದುಕು ಅತಂತ್ರವಾಗುತ್ತೆ. ಯುವಕರು ಕೆಲಸ ಹುಡುಕೊಂಡು ಬೇರೆ ಕಡೆ ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಈಗ ಬರೋಣ ನಮ್ಮ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ. 2018ರಿಂದ 2023ರ ನಡುವೆ ಕೇವಲ 5 ವರ್ಷಗಳಲ್ಲಿ ಹೊಳೆನರಸೀಪುರದ ಮತದಾರರ ಮನಸ್ಸಿನಲ್ಲಿ ಎಂತಹ ದೊಡ್ಡ ಬದಲಾವಣೆ ಆಗಿದೆ ಅನ್ನೋದನ್ನ ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳ್ತವೆ. ಈ ಸಂಖ್ಯೆಗಳನ್ನು ನೋಡಿ. 2018ರಲ್ಲಿ ಜೆಡಿಎಸ್ ಪಕ್ಷ 60%ಕ್ಕಿಂತ ಹೆಚ್ಚು ಮತ ಪಡೆದು ಸುಮಾರು 24%ನಷ್ಟು ದೊಡ್ಡ ಅಂತರದಿಂದ ಗೆದ್ದಿತ್ತು. ಆದ್ರೆ 2023ರಲ್ಲಿ ಏನಾಯ್ತು? ಆ ಗೆಲುವಿನ ಅಂತರ ಕೇವಲ 1.7%ಗೆ ಇಳಿದಿದೆ. ಇದು ಸಣ್ಣ ಬದಲಾವಣೆಯಲ್ಲ, ಇದೊಂದು ರಾಜಕೀಯ ಭೂಕಂಪನ ಅಂತಾನೆ ಹೇಳಬಹುದು. ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಇವು ಜನರ ಭಾವನೆಗಳ ಪ್ರತಿಬಿಂಬ. ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಗೌರವಿಸೋದು ನಮ್ಮ ಸಂವಿಧಾನದ ಮೂಲ ಆಶಯ. ಜವಾಬ್ದಾರಿಯುತವಾಗಿ ಮಾಹಿತಿ ಆಧರಿಸಿ ಮಾತಾಡೋದು ನಮ್ಮೆಲ್ಲರ ಕರ್ತವ್ಯ. ಈ ಬದಲಾವಣೆ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಜೆಡಿಎಸ್ ಪಕ್ಷ ತನ್ನ ಮತ ಬ್ಯಾಂಕ್ನಲ್ಲಿ ಸುಮಾರು 12.62ರಷ್ಟು ದೊಡ್ಡ ಕುಸಿತವನ್ನ ಕಂಡಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮತಗಳಿಕೆಯನ್ನ ಸುಮಾರು 10%ರಷ್ಟು ಹೆಚ್ಚಿಕೊಂಡಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಮತಗಳ ವರ್ಗಾವಣೆ ಆಡಳಿತ ವಿರೋಧಿ ಅಲೆಯ ಸ್ಪಷ್ಟ ಸೂಚನೆ. ಹಾಗಾದ್ರೆ ಇದರ ಒಳಾರ್ಥವೇನು? ಮತದಾರರು ಕೇವಲ ತಮ್ಮ ಆಯ್ಕೆಯನ್ನ ಬದಲಿಸಿಲ್ಲ, ಅವರು ಒಂದು ಗಟ್ಟಿಯಾದ ಸಂದೇಶವನ್ನ ಕಳುಹಿಸುತ್ತಿದ್ದಾರೆ. ಸ್ಥಾಪಿತ ನಾಯಕತ್ವದ ಮೇಲೆ ಅವರಿಗಿದ್ದ ನಂಬಿಕೆ ಕಡಿಮೆ ಆಗ್ತಿದೆ ಮತ್ತು ಅವರು ಒಂದು ಹೊಸ ಬದಲಾವಣೆಯನ್ನ ನಿರೀಕ್ಷಿಸುತ್ತಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸರಿ, ಮತದಾರರಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ನಿಜವಾದ ಕಾರಣಗಳೇನು? ರಾಜಕೀಯ ಕಾರಣಗಳಾ ಅಥವಾ ಜನರ ದಿನನಿತ್ಯದ ಬದುಕನ್ನ ಕಾಡುತ್ತಿರುವ ಸಮಸ್ಯೆಗಳಾ? ಇದರ ಮೂಲವನ್ನ ಹುಡುಕೋಣ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಬದಲಾವಣೆಗೆ 3 ಮುಖ್ಯ ಕಾರಣಗಳು ಕಾಣಿಸ್ತಿವೆ. ಮೊದಲನೇದು ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ, ಎರಡನೇದು ಅಭಿವೃದ್ಧಿಯಲ್ಲಿ ಕಾಣ್ತಿರುವ ಅಂತರ ಮತ್ತು ಮೂರನೇದು ಯುವಜನತೆಯನ್ನ ಕಾಡ್ತಿರುವ ಉದ್ಯೋಗದ ಸಮಸ್ಯೆ. ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ ಅಥವಾ ವೆಲ್ಫೇರ್ ಫಟೀಗ್ ಅಂದ್ರೆ ಏನು?
ಇದರರ್ಥ ಜನರಿಗೆ ತಾತ್ಕಾಲಿಕವಾಗಿ ಸಿಗುವ ಸೌಲಭ್ಯಗಳು ಖುಷಿ ಕೊಡಬಹುದು, ಆದರೆ ಕಾಲಕ್ರಮೇಣ ಅದರಿಂದ ತಮ್ಮ ಜೀವನದಲ್ಲಿ ಶಾಶ್ವತವಾದ ಬದಲಾವಣೆ ಆಗ್ತಿಲ್ಲ ಅನ್ನೋ ಅರಿವು ಮೂಡುತ್ತೆ. ಆಗ ಅವರಿಗೆ ಬೇಕಾಗೋದು ತಾತ್ಕಾಲಿಕ ಪರಿಹಾರವಲ್ಲ, ಶಾಶ್ವತವಾದ ಆಸ್ತಿ ಮತ್ತು ಸುಭದ್ರವಾದ ಭವಿಷ್ಯ. ಹಳ್ಳಿಗಳಲ್ಲಿ ಇವತ್ತಿಗೂ ಕುಡಿಯುವ ನೀರಿಗಾಗಿ ಪರದಾಟ ಇದೆ. ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಸರಿಯಾದ ರಸ್ತೆಯಿಲ್ಲ. ಆರೋಗ್ಯ ಕೇಂದ್ರಗಳಿದ್ರೂ ಅಲ್ಲಿ ವೈದ್ಯರಿಲ್ಲ. ಇನ್ನು ನಗರಗಳಲ್ಲಿ ಸರಿಯಾದ ಬಸ್ ವ್ಯವಸ್ಥೆಯಿಲ್ಲ, ಚರಂಡಿ ಸಮಸ್ಯೆಗಳು ಮತ್ತು ಮುಖ್ಯವಾಗಿ ಯುವಕರಿಗೆ ಉದ್ಯೋಗವಿಲ್ಲ. ಇವು ಕೇವಲ ಅಂಕಿಅಂಶಗಳಲ್ಲ, ಇವು ಜನರ ಬದುಕಿನ ನಿಜವಾದ ನೋವುಗಳು. ಇಷ್ಟೊತ್ತು ನಾವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ಆಯ್ತು. ಈಗ ಈ ದತ್ತಾಂಶಗಳ ಬೆಳಕಿನಲ್ಲಿ ಪರಿಹಾರವನ್ನ ಹುಡುಕೋಣ. ಬದಲಾವಣೆಯನ್ನ ಬಯಸುವವರಿಗೆ ಇದೊಂದು ಹೊಸ ದಾರಿಯನ್ನ ತೋರಿಸಬಲ್ಲದು. ನಮ್ಮ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಒಳನೋಟ ಇದು. 2023ರ ಸಣ್ಣ ಅಂತರದ ಗೆಲುವು ತೋರಿಸುವುದೇನೆಂದರೆ, ಈ ಕ್ಷೇತ್ರವು ಯಾರೊಬ್ಬರ ಹಿಡಿತದಲ್ಲಿಲ್ಲ, ಇದು ಬದಲಾವಣೆಯ ಹಾದಿಯಲ್ಲಿದೆ. ಇದರರ್ಥ ಹೊಳೆನರಸೀಪುರ ಇನ್ನು ಮುಂದೆ ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಪಕ್ಷದ ಭದ್ರಕೋಟೆಯಾಗಿ ಉಳಿದಿಲ್ಲ. ಇದು ಹೊಸ ನಾಯಕತ್ವಕ್ಕೆ ಮತ್ತು ಹೊಸ ಆಲೋಚನೆಗಳಿಗೆ ಒಂದು ದೊಡ್ಡ ಅವಕಾಶವನ್ನ ತೆರೆದಿಟ್ಟಿದೆ. ಹಾಗಾದ್ರೆ ಆ ಹೊಸ ದಾರಿ ಯಾವುದು? ಇಲ್ಲಿದೆ ನೋಡಿ, ಒಂದು ಸರಳ 3 ಅಂಶಗಳ ಅಭಿವೃದ್ಧಿ ಯೋಜನೆ. ಮೊದಲನೆಯದು ಎಲ್ಲ ಹಳ್ಳಿಗಳಿಗೂ ಸರ್ವ ಋತು ರಸ್ತೆಗಳ ನಿರ್ಮಾಣ. ಎರಡನೆಯದು ಪ್ರತಿಯೊಂದು ಮನೆಗೂ 24 ಗಂಟೆ ಶುದ್ಧ ಕುಡಿಯುವ ನೀರಿನ ಸರಬರಾಜು. ಮತ್ತು ಮೂರನೆಯದು ಯುವಕರಿಗಾಗಿ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ. ಈ ಯೋಜನೆಗಳಿಗೆ ತಗಲುವ ವೆಚ್ಚ ಮತ್ತು ಅದರಿಂದ ಜನರಿಗಾಗುವ ನೇರ ಲಾಭ ಎಲ್ಲವೂ ಸ್ಪಷ್ಟವಾಗಿದೆ. ಯಾವುದೇ ಅಭಿವೃದ್ಧಿ ಯೋಜನೆ ರೂಪಿಸುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನ ಜವಾಬ್ದಾರಿಯುತವಾಗಿ ಬಳಸಬೇಕು. ಭಾರತದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬರ ಖಾಸಗಿತನ ಮತ್ತು ಒಪ್ಪಿಗೆಗೆ ಹೆಚ್ಚಿನ ಮಹತ್ವವಿದೆ. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯೋದು ಬಹಳ ಮುಖ್ಯ. ಈ ಎಲ್ಲಾ ಯೋಜನೆಗಳ ಹಿಂದಿರುವ ಮೂಲತಂತ್ರ ಒಂದೇ: ತಾತ್ಕಾಲಿಕ ಕೊಡುಗೆಗಳ ರಾಜಕೀಯದಿಂದ ಹೊರಬಂದು ಜನರ ಜೀವನದಲ್ಲಿ ಶಾಶ್ವತವಾದ ಗುಣಾತ್ಮಕ ಬದಲಾವಣೆ ತರುವಂತಹ ಅಭಿವೃದ್ಧಿಯ ರಾಜಕೀಯಕ್ಕೆ ಆದ್ಯತೆ ನೀಡುವುದು. ಇದು ಕೇವಲ ಚುನಾವಣೆ ಗೆಲ್ಲುವ ತಂತ್ರವಲ್ಲ, ಇದು ಜನರ ಬದುಕನ್ನ ಕಟ್ಟಿಕೊಡುವ ಒಂದು ದಾರಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಉತ್ತಮ ಆಡಳಿತ ಮತ್ತು ಜನರಿಗೆ ಕಾಣುವಂತಹ ಶಾಶ್ವತ ಅಭಿವೃದ್ಧಿಯ ಮಾತು ದಶಕಗಳ ಕಾಲದ ಜಾತಿ ಮತ್ತು ವ್ಯಕ್ತಿನಿಷ್ಠೆಯ ರಾಜಕೀಯವನ್ನ ಮೀರಿ ನಿಲ್ಬಹುದೇ? ಹೊಳೆನರಸೀಪುರದ ಭವಿಷ್ಯ ಈ ಪ್ರಶ್ನೆಯ ಉತ್ತರವನ್ನ ಅವಲಂಬಿಸಿದೆ. ದತ್ತಾಂಶಗಳು ಒಂದು ವಿಷಯವನ್ನ ಸ್ಪಷ್ಟಪಡಿಸಿವೆ: ಜನರು ಬದಲಾವಣೆಯನ್ನ ಬಯಸುತ್ತಿದ್ದಾರೆ. ಆ ಬದಲಾವಣೆಗೆ ಯಾರು ಸಾರಥಿಯಾಗುತ್ತಾರೆ ಎಂಬುದನ್ನ ಕಾಲವೇ ನಿರ್ಧರಿಸಲಿದೆ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದರೆ blueprintstrategist.ai ಅನ್ನು mgr@blueprintstrategies.ai ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನ ಮೀರಿದ ಉದ್ದೇಶ